ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬೆಳಗಿನ ಜಾವನೇ ಎದ್ದುಬಿಟ್ಟು ಎಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನಾವು ಏಪ್ರಿಲ್ ತಿಂಗಳು ಅಂದರೆ ಇದೇ ತಿಂಗಳು 12-13ನೇ ತಾರೀಕಲ್ಲಿ ನಮ್ಮ ಪಾಪುದು ನಾಮಕರಣ ಮತ್ತು ತಲೆ ಕೂದಲಿತ್ತು. ಸೊ ಸಿಂಪಲ್ಲಾಗಿ ಕದ್ರಿಲೇ ಮುಗಿಸ್ಕೊಂಡ್ಬಿಡೋಣ ಅಂತ ಎಲ್ಲರೂ ಫ್ಯಾಮಿಲಿ ಜೊತೆ ಕದ್ರಿಗೆ ಹೊರಟ್ವಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯುವದಕ್ಷ್ ಯೂಟ್ಯೂಬ್ ಚಾನಲ್. ನಾವೆಲ್ಲ ರಾತ್ರಿಯೇ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಬೆಳಗಿನ ಜಾವನೇ 3:30-4 ಗಂಟೆಗೆ ಎದ್ಬಿಟ್ಟು ಎಲ್ಲರೂ ರೆಡಿ ಆಗಿಬಿಟ್ಟು ಹೊರಟ್ವಿ. ಆದರೂ ಸ್ವಲ್ಪ ಲೇಟ್ ಆಯಿತು, 6 o'clock ಹಂಗಾಯಿತು ಬಿಟ್ಟಾಗ. ಸೊ ಮಾಮೂಲಿ ಇದು ಅಗ್ಲಿ, ಮಡಕ್ಷಿರ, ಆಮೇಲೆ ಇಂದುಪುರ, ಗೋರಂಟ್ಲ ಆ ರೂಟಲ್ಲಿ ಹೋದ್ವಿ. ಸೊ ಬೇಗನೆ ದೇವಸ್ಥಾನಕ್ಕೆ ಹೋಗಿ ತಲುಪಿದ್ವಿ. ನಾವೆಲ್ಲ ಒಂದು ಟಿ ಟಿ ಮಾಡ್ಕೊಂಡು ಹೋಗಿದ್ದು. ಆ ಟಿ ಟಿಲಿ ಪಾಪುನೂ ಸೇರಿಸ್ಕೊಂಡು 10 ಜನ ಹೋಗಿದ್ವಿ. ಸೊ ಟಿ ಟಿಲೇ ಆರಾಮಾಗಿ ಮಲ್ಕೊಂಡು ಹೋದ್ವಿ. ಮತ್ತು ಮಧ್ಯದಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಹಾಗೆ ತಿಂಡಿ ಮಾಡಿಕೊಂಡು ಬೇಗನೆ ರೂಮ್ ಬುಕ್ ಬೇರೆ ಮಾಡಬೇಕಾಗಿತ್ತು. ಸೊ ಭಾನುವಾರ ಆಗಿರೋದ್ರಿಂದ ದೇವಸ್ಥಾನ ಕೂಡ ರಶ್ ಇತ್ತು. ನಮಗೆ ಗೊತ್ತಿರಲಿಲ್ಲ. ಅದು ಹೋದ್ಮೇಲೆ ರೂಮೇ ಸಿಗಲಿಲ್ಲ. ಅದಾದಮೇಲೆ ಅಲ್ಲಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆಗಬೇಕಲ್ಲ. ಸೊ ಹೋಗಿ ತಿಂಡಿ ಮಾಡಿಕೊಂಡು ಬೇಗನೆ ಬಿಟ್ವಿ. ಮಧ್ಯದಲ್ಲಿ ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ. ತುಂಬಾ ರಶ್ ಇತ್ತು, ಟ್ರಾಫಿಕ್ ಸಿಕ್ಕಾಪಟ್ಟೆ ಇತ್ತು. ಟಿ ಟಿ ನಿಲ್ಸೋಕ್ಕೆ ಜಾಗ ಇರಲಿಲ್ಲ. ಪಾರ್ಕಿಂಗಿಗಂತೂ ತುಂಬಾ ಪ್ರಾಬ್ಲಮ್ ಆಯಿತು. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಎಲ್ಲರೂ ನೋಡಿ, ನಿಮ್ಮ ಪಾಪು ಈ ಥರ ರೆಡಿಯಾಗಿದ್ದಾನೆ. ತುಂಬಾ ಚೆನ್ನಾಗಿ ಕಾಣ್ತಿದ್ದ. ಕನ್ನಡಿ ನೋಡ್ಕೊತಾ ಇದೆಯಾ? ಆಮೇಲೆ ತುಂಬ ಸೆಕೆ ಬೇರೆ, ಡ್ರೆಸ್ ಹಾಕೊಳ್ಳೋಕ್ಕೆ ಹಿಂಸೆ ಆಗ್ತಿತ್ತು ಅವನಿಗೆ. ಆದರೆ ಹೆಂಗೋ ರೆಡಿ ಮಾಡಿದ್ವಿ. ಕನ್ನಡಿಲಂತೂ ಎಷ್ಟು ಸಲ ಮುಖ ನೋಡ್ಕೊಂಡ. ಅದ್ರ ಜೊತೆಗೆ ಇನ್ನೂ ಶೂ, ಕೋಟ್ ಎಲ್ಲ ಕೊಟ್ಟಿದ್ರು. ಸೊ ಅದನ್ನೆಲ್ಲ ಹಾಕೋಕ್ಕಾಗಲಿಲ್ಲ, ತುಂಬಾ ಸೆಕೆ ಇತ್ತಲ್ವ ಅದಕ್ಕೆ. ಸೊ ಅವನ ಜೊತೆ ಈಗ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದೀವಿ. ನಗೋ, ಸ್ಮೈಲ್ 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 ಸ್ಮೈಲ್. ನೋಡಿ, ಎಲ್ಲರೂ ಜಮೀನ್ದಾರ್ ಥರ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ತಾಯಿದ್ರು. ಆ ಡ್ರೆಸ್ ಕೂಡ ಹಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವನಿಗೆ. ಸೊ ಹಾಗಾಗಿ ಆಮೇಲೆ ಲೇಟ್ ಆಗುತ್ತೆ ಅಂತ ಅವನಿಗೆ ಸ್ವಲ್ಪ ಏನಾದರೂ ಸರಿಲಾಕೆಲ್ಲ ತಿನ್ನಿಸ್ಕೊಂಡು ನಾವು ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡು ದೇವಸ್ಥಾನಕ್ಕೆ ಕೊಟ್ವಿ. ತುಂಬಾ ಬಿಸಿಲು, ಕಾಲೆಲ್ಲ ಸುಡ್ತಾ ಇತ್ತು. ತುಂಬಾ ರಶ್ ಕೂಡ ಇತ್ತು. ಕ್ಯೂ ನೋಡಿದ್ರೆ ತುಂಬಾ ಎಷ್ಟುದ್ದ ಇತ್ತು. ಸೊ ಹಾಗಾಗಿ ನಮಗೆ ದರ್ಶನ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಮಿಕ್ದವರೆಲ್ಲ ಕ್ಯೂ ಅಲ್ಲೇ ನಿಂತ್ಕೊಂಡು ದರ್ಶನ ಮಾಡೋಕ್ಕೆ ಹೋದ್ರು. ಪಾಪು ಅಳ್ತಿದ್ದ. ಸೊ ಹಾಗಾಗಿ ನಾವು ಅವನಿಗೆ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ನಾನು, ನನ್ನ ಹಸ್ಬೆಂಡ್, ಪಾಪು ಮಾತ್ರ ಸ್ಪೆಷಲ್ ಎಂಟ್ರಿ ಕೇಳ್ಕೊಂಡ್ಬಿಟ್ಟು ಡೈರೆಕ್ಟ್ ಎಂಟ್ರಿ ಬಿಡಿಸ್ಕೊಂಡ್ವಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲೇ ಕೂತ್ಕೊಂಡು ಅವನಿಗೆ ಅವ್ರ ಮಾಮ, ನನ್ನ ತಮ್ಮ ಅವನಿಗೆ ಹೆಸರಿಟ್ಬಿಟ್ಟು ಎಲ್ಲರಿಗೂ ಸ್ವೀಟ್ ಹಂಚ್ಬಿಟ್ಟು ಸಿಂಪಲ್ಲಾಗಿ ಮುಗಿಸ್ಕೊಂಬಿಟ್ವಿ. ಅದಾದಮೇಲೆ ಬ್ಯಾಟ್ರಪಲ್ಲಿ ವಾಟರ್ ಫಾಲ್ಸ್ ಅಂತ ಇದೆ, ಆ ಪ್ಲೇಸ್ ನೋಡೋಣ ಅಂತ ಹೋದ್ವಿ. ಈ ಬೇಸಿಗೆಯಲ್ಲಿ ನೀರಿರಲ್ಲ, ಆದರೂ ನೋಡೋಣ ಏನಾದರೂ ಪ್ಲೇಸಸ್ ಹತ್ರ ಇರೋದು ಅಂತ ಅಂದ್ಬಿಟ್ಟು ಹೋದ್ವಿ. ನೋಡಿದ್ರೆ ಫುಲ್ ನೀರೇ ಇರಲಿಲ್ಲ, ಎಲ್ಲ ಒಣಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಇನ್ನೇನು ಮಾಡೋದು ಅಂತ ಸ್ವಲ್ಪ ನೇಚರೆಲ್ಲ ನೋಡ್ಕೊಂಬಿಟ್ಟು, ನಮಗೆ ಪ್ರಸಾದ ಸಿಕ್ಕಿರಲಿಲ್ಲ. ಬೇರೆಯವರೆಲ್ಲ ಪ್ರಸಾದ ತಿಂದಿದ್ರು. ನಮಗೆ ಸ್ವಲ್ಪ
ಪಾಪು ಅಳ್ತಿದ್ರಿಂದ ತಿನ್ನೋಕ್ಕಾಗಲಿಲ್ಲ. ಸೊ ಇಲ್ಲಿ ಬಂದು ಊಟ ಮಾಡಿಕೊಂಡು ನಾನು ನಮ್ಮಮ್ಮ ಮತ್ತು ಇದು ನೆಕ್ಸ್ಟ್ ಡೇ ನಾವು ಡೈರೆಕ್ಟು ಬೆಳಗಿನ ಜಾವನೇ ನಾನು ನನ್ನ ಹಸ್ಬೆಂಡ್ ಪಾಪು ಮಾತ್ರ ಹೋಗಿ ಅಲ್ಲಿ ಅಮೃತವಲ್ಲಿಲಿ ಮುಡಿ ಕೊಟ್ಟು ಬಂದ್ವಿ. ಸೊ ನೆಕ್ಸ್ಟು ಫ್ರೆಶಪ್ ಎಲ್ಲ ಆಗಿಬಿಟ್ಟು ಅವನು ನಾನು ಸ್ನಾನ ಎಲ್ಲ ಮಾಡಿಕೊಂಡು ಮತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ಮಿಕ್ತಾರೆ ಯಾರೂ ದರ್ಶನ ಮಾಡಲಿಲ್ಲ. ನಾವು ಮಾತ್ರ ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬಂದ್ವಿ, ನಾನು ನನ್ನ ಹಸ್ಬೆಂಡ್ ಪಾಪು. ಆಮೇಲೆ ಮಡ್ಲಕ್ಕಿ ಹಾಕಿದ್ರು ಮನೆಯಿಂದ ಕೂಡ. ಆಮೇಲೆ ಫೋಟೋ ಸೆಷನ್ ಅದು ಇದು ಮಾಮೂಲಿ ಎಲ್ಲ ಮಾಡ್ಕೊಂಬಿಟ್ಟು ಅವನಿಗೂ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಎಲ್ಲ ಆಯಿತು. ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ವಿ, ದರ್ಶನ ಎಲ್ಲ ಮುಗೀತಲ್ಲ, ತಿಂಡಿ ತಿಂದ್ಕೊಂಡು ನಾವು ನೆಕ್ಸ್ಟ್ ಬೇಗನೆ ಬಿಟ್ವಿ ಊರಿಗೆ ಹೋಗ್ಬಿಡೋಣ ಅಂತ. ಹಂಗೆ ಬರ್ತಾ ಯಾವುದಾದ್ರು ಪ್ಲೇಸಸ್ ಹತ್ರ ಇರೋದು ನೋಡೋಣ ಅಂತ ಹೇಳ್ಬಿಟ್ಟು ಲೇಪಾಕ್ಷಿ ಟೆಂಪಲ್ ಇತ್ತು. ಸೊ ಅಲ್ಲಿ ಕೂಡ ಹೋದ್ವಿ. ಅಲ್ಲಿ ಕೂಡ ಚೆನ್ನಾಗಿತ್ತು, ಬಟ್ ಕಾಲೆಲ್ಲ ಸುಡ್ತಾಯಿತ್ತು, ಅಷ್ಟೊಂದು ಬಿಸಿಲು. ಆಮೇಲೆ ಸ್ವಲ್ಪ ಪಿಕ್ಸ್ ಎಲ್ಲ ತೊಗೊಂಡು ಅವನಿಗೆ ಆಟ ಸಾಮಾನೆಲ್ಲ ಕೊಡಿಸ್ಕೊಂಡು ಇನ್ನೇನು ಮಾಮೂಲಿ ಟಿನ ಪಾರ್ಕಿಂಗ್ ಪ್ಲೇಸಲ್ಲಿ ನಿಲ್ಲಿಸಿದ್ರು. ಸೊ ಅಲ್ಲಿವರೆಗೂ ನೆಡ್ಕೊಂಡು ಬಂದು ನೆಕ್ಸ್ಟು ಲೇಪಾಕ್ಷಿ ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಬಂದ್ವಿ. ಅಂತೂ ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಿರ್ಲಿಲ್ಲ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲೇ ತುಂಬ ಕೋತಿಗಳಿದ್ವು. ಪ್ರಾಣಿ ಪಕ್ಷಿಗಳೆಲ್ಲ ಬೇಸಿಗೆಯಲ್ಲಿ ನೀರಿಲ್ಲದೆ ಆ ಬಿಸಿಲಲ್ಲಿ ಊಟ ಇಲ್ಲದೆ ಹೇಗಿತ್ತವೋ ಗೊತ್ತಿಲ್ಲ. ಸೊ ಒಂದು ದಿವಸಕ್ಕೆ ನಮಗೆ ತುಂಬಾ ಬಿಸಿಲಲ್ಲಿ ಸೆಕೆ ಆಗಿಬಿಡ್ತು. ಸ್ಟಾರ್ಟಿಂಗಲ್ಲೇ ತುಂಬ ಕೋತಿಗಳಿದ್ವು. ಹೆಂಗೋ ಜಾಗ ಮಾಡ್ಕೊಂಡು ಹೊರಟ್ವಿ. ಇಲ್ಲಿ ಕೂಡ ದರ್ಶನ ಚೆನ್ನಾಗಾಯಿತು. ಒಳಗಡೆ ಫೋಟೋಸ್ ವೀಡಿಯೋಸ್ ಅಲೋ ಇರಲಿಲ್ಲ ದೇವ್ರ ಹತ್ರ ಎಲ್ಲ, ಆದ್ರೂ ಕೆಲವೊಂದು ಕ್ಲಿಪ್ಸ್ ತಗೊಂಡೆ. ನಾನು ತುಂಬಾ ವೀಡಿಯೋಸ್ ಮಾಡ್ಕೋಬೇಕಂತಿದ್ದೆ, ಆದರೆ ಬಿಸಿಲಿಗೆ ನನಗೆ ಜಾಸ್ತಿ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ಸಣ್ಣ ಪುಟ್ಟ ರೀಲ್ಸ್ ಮಾಡಿಕೊಂಡೆ ಅಷ್ಟೇ. ತುಂಬ ಏನು ಜನ ಇರಲಿಲ್ಲ. ಸೊ ಆರಾಮಾಗೆ ಒಳಗಡೆ ಎಲ್ಲ ತಣ್ಣಗಿತ್ತು. ನಾನು ಇದೇ ಫಸ್ಟ್ ಟೈಮ್ ಈ ಲೇಪಾಕ್ಷಿ ಟೆಂಪಲಿಗೆ ಬಂದಿರೋದು. ಸೊ ಮೊಬೈಲಲ್ಲಿ ನೋಡಿದ್ವಿ ಯಾವ್ಯಾವ ಪ್ಲೇಸ್ ಚೆನ್ನಾಗಿದೆ ಅಂತ. ಸೊ ಹಾಗಾಗಿ ಇದು ಕೂಡ ಹತ್ರ ಇದ್ದಿದ್ದರಿಂದ ಬಂದ್ವಿ. ಸೊ ಈಗ ನೋಡ್ಬೋದು ಒಳಗಡೆ ತುಂಬಾ ಈ ಥರ ಕಲ್ಲಲ್ಲೆಲ್ಲ ಶಿಲೆ ಕೆತ್ತಿದ್ದಾರೆ. ಸೊ ಅದು ಎಷ್ಟೋ ವರ್ಷದ ಹಳೆ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಅದೆಲ್ಲ ಆಲ್ಮೋಸ್ಟ್ ಹಾಳಾಗೋಗ್ಬಿಟ್ಟಿದೆ. ಒಳಗಡೆ ಅಂತೂ ತುಂಬಾ ಕೂಲಾಗಿತ್ತು. ರೀಲ್ಸ್ ಕೂಡ ಮಾಡ್ಕೋಬೋದು. ಇಲ್ಲಿರೋದು ಬಂದು ವೀರಭದ್ರ ಸ್ವಾಮಿ. ಇಲ್ಲಿ ಒಳಗಡೆ ಕೂಡ ಫೋಟೋಸ್ ವೀಡಿಯೋಸ್ ಎಲ್ಲ ಇರಲಿಲ್ಲ, ಆದರೂ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಬಂದು ಪ್ರೀ ವೆಡ್ಡಿಂಗ್ ಶೂಟು ಅದೆಲ್ಲ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ಎಷ್ಟು ಬಿಸಿಲಿದೆ ಅಂದರೆ ಕಾಲೆಲ್ಲ ಸುಟ್ಟೋಗ್ತಾ ಇದೆ, ಅಷ್ಟು ಬಿಸಿಲು. ಒಂದು ಫೋಟೋ ಕೂಡ ತೊಗೊಳಕ್ಕಾಗಲ್ಲ ಅಲ್ಲಿ ನಿಂತ್ಕೊಂಡು, ಅಷ್ಟು ಬಿಸಿಲು ಅಂದರೆ ಬಿಸಿಲು. ಇನ್ನು ನೆಕ್ಸ್ಟ್ ಬರೋ ದಿನಗಳಲ್ಲಿ ಅದೆಷ್ಟು ಬಿಸಿಲಿರುತ್ತೋ ಗೊತ್ತಿಲ್ಲ. ಸೊ ಈಗ ಅಲ್ಲಲ್ಲೇ ಈ ಥರ ವಿಗ್ರಹಗಳಿದ್ದಾವೆ ಎಲ್ಲ ದೇವ್ರದ್ದು. ಸೊ ಇದು ಬಂದುಬಿಟ್ಟು ಆಂಜನೇಯ ದೇವಸ್ಥಾನ, ಆಂಜನೇಯಂದು. ನೋಡಿ ಯಾರೆಲ್ಲ ಫೋಟೋಶೂಟ್ ಮಾಡಬೇಕು, ಪ್ರೀ ವೆಡ್ಡಿಂಗ್ ಶೂಟು, ಆಮೇಲೆ ಪ್ರತಿಯೊಂದು ಮೆಟರ್ನಿಟಿ ಫೋಟೋಶೂಟ್ ಈ ಥರ ಎಲ್ಲ ಇದ್ದಾಗ ಈ ಥರ ಪ್ಲೇಸಲ್ಲಿ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅಲ್ಲಲ್ಲೇ ಈಶ್ವರಂದು ಗಣೇಶಂದು ಕೆತ್ತನೆ ಎಲ್ಲ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನಾವು ಗೂಗಲಲ್ಲಿ ನೋಡಿದಾಗ ಫೋಟೋಸ್ ಬರುತ್ತೆ, ಅಂದರೆ ಈ ಪ್ಲೇಸಸ್ ಮೇನ್ ಪ್ಲೇಸಸ್ ಒಂದು ಫೋಟೋಸ್ ಬರುತ್ತಲ್ಲ. ಇಲ್ಲಿ ಒಂದು ಶಿವಂದು ಹಾವಿರೋದು ಅದು ಕೆತ್ತನೆ ತುಂಬಾ ಚೆನ್ನಾಗಿದೆ. ಅಲ್ಲೂ ಕೂಡ ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ನಾವು ಬೇಗನೆ ಊರಿಗೆ ಬಿಡೋಣ ಅಂತ ಬಂದ್ವಿ. ಮಧ್ಯದಲ್ಲಿ ಅಲ್ಲಿ ಜ್ಯೂಸು ಮತ್ತು ಮಜ್ಜಿಗೆ, ಮಸಾಲ ಮಜ್ಜಿಗೆ, ನೀರು ಎಲ್ಲ ಕುಟ್ಕೊಂಡು ತಣ್ಣಗೆ ಈ ಬಿಸಿಲಿಗೆ ಊರು ಬಿಟ್ವಿ.
ಸೈಡ್ ಆ ಕಡೆನಾ ಅವಿಂದು ನೋಡಿ. ಇದಾಗಿತ್ತು ನಮ್ಮ ಪಾಪುದು ನಾಮಕರಣ ಮತ್ತು ತಲಕೂದಲ ಲಾಗು. ಈ ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.